ಸೈನ್ಸ್ ಡೇ ಎಲ್ಲ ಸ್ಕೂಲ್ಗಳಲ್ಲೂ ಮಾಡ್ತಾ ಇದ್ದಾರೆ. ಸೈನ್ಸ್ ಡೇ ಯಾಕೆ ಮಾಡ್ತಾರೆ ಅಂದರೆ ಮಕ್ಕಳಲ್ಲಿ ಕ್ರಿಯೇಟಿವಿಟಿ, ಕ್ಯೂರಿಯಾಸಿಟಿ ಹಾಗೆಯೇ ಥಿಂಕಿಂಗ್ ಪವರ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಸೈನ್ಸ್ ಡೇ ಮಾಡ್ತಾರೆ. ಇದರಲ್ಲಿ ಪ್ರಾಜೆಕ್ಟ್ ವರ್ಕು, ಎಕ್ಸಿಬಿಷನ್ನು, ಸೆಮಿನಾರ್ಸು ಇದೆಲ್ಲ ಕಂಡಕ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ಮಕ್ಕಳಿಗೆ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಬರಲಿ, ಹಾಗೆಯೇ ಅವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಲಿ ಅಂತ. ಬೇರೆ ಬೇರೆ ಥರ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಬರೋಕ್ಕೆ, ಎಕ್ಸ್ಪೆರಿಮೆಂಟಲ್ಲಿ ಇಂಟ್ರೆಸ್ಟ್ ತೋರಿಸ್ಲಿ ಅಂತಂದು ಬೇರೆ ಬೇರೆ ಎಕ್ಸ್ಪೆರಿಮೆಂಟಲ್ ಐಡಿಯಾಸ್ ಎಲ್ಲ ಕೊಡ್ತಾ ಹೋಗ್ತಾರೆ. ಸಿಂಪಲ್ ಆಗಿರುವಂತಹ, ನಾನು ಡಿಫ್ರೆಂಟ್ ಆಗಿರುವಂತಹ ಒಂದೆರಡು ಪಿಕ್ಚರ್ಸನ್ನು ತೊಗೊಂಬಂದಿದ್ದೀನಿ ನೋಡಿ. ಐಡಿಯಾ ಚೆನ್ನಾಗಿದೆ. ಇದು ಒಂದು ಪಿಕ್ಚರು ನಾನು ರೀಸೆಂಟಾಗಿ ಒಂದು ಸ್ಕೂಲಲ್ಲಿ ನೋಡಿರೋದು. ತುಂಬ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ದಾರೆ. ಜಸ್ಟ್ ಬಿಸ್ಕೆಟ್, ಓರಿಯೋ ಬಿಸ್ಕೆಟ್ ಇಟ್ಕೊಂಡು ಈ ಒಂದು ಪ್ರಾಜೆಕ್ಟನ್ನು ಮಾಡಿದ್ದಾರೆ. ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದಾರೆ. ನೋ ಕಾಸ್ಟ್, ಲೋ ಕಾಸ್ಟಲ್ಲಿ ಮಾಡಿರೋಂಥ ಈ ಪ್ರಾಜೆಕ್ಟು. ಹಾಗೆಯೇ ಇದು ರೇನ್ಬೋ ಜಾರು, ಆಯಿಲ್ ಬೇರೆ ಬೇರೆ ಥರ ಆಯಿಲಿಗೆ ಕಲರ್ ಹಾಕ್ಬಿಟ್ಟು ಈ ಥರ ಮಾಡಿದ್ದಾರೆ ನೋಡಿ. ಟಿಶ್ಯೂ ಪೇಪರ್ ಹಿಡ್ಕೊಂಡು ಇಷ್ಟು ಒಳ್ಳೆ ಎಕ್ಸ್ಪೆರಿಮೆಂಟು ನೋ ಕಾಸ್ಟು, ಲೋ ಕಾಸ್ಟಲ್ಲಿ ಮಾಡಿರೋ ಅಂಥದ್ದು. ಈ ಮೊನ್ನೆ ಮೋದಿಜಿಯವರು ಇನಾಗರೇಷನ್ ಮಾಡಿದ್ರಲ್ಲ, ಆ ಒಂದು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಗ್ಗೆ ಒಬ್ಬರು ಮಾಡೆಲ್ ಮಾಡ್ಕೊಂಬಂದಿದ್ರು. ಸೂಪರ್ ಆಗಿತ್ತು. ಮತ್ತು ಫಾರೆಸ್ಟಿಂದು ಪಿಕ್ಚರ್ಸು ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡ್ಕೊಂಬಂದಿದ್ರು. ಹಾಗೆಯೇ ಜೋಗ್ ಫಾಲ್ಸು, ವಾಲ್ಕೇನೋಸು ಬೇರೆ ಬೇರೆ ಥರ ತುಂಬ ಚೆನ್ನಾಗಿತ್ತು ಕ್ರಿಯೇಟಿವ್ ಆಗಿ. ನಾನು ಲೋ ಕಾಸ್ಟು, ನೋ ಕಾಸ್ಟ್ ಐಡಿಯಾಸ್ ಮಾತ್ರ ನಿಮಗೆ ಪಿಕ್ಚರ್ನ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.